ವಿಭಿನ್ನ ಕಥೆಗಳ ಮೂಲಕ ಹಾಗೂ ವಿಭಿನ್ನ ಆಕ್ಷನ್ ಕಟ್ ಹೇಳೋದ್ರ ಮೂಲಕ ಬೆಳ್ಳಿ ಪರದೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಹಿಟ್ ಗಳನ್ನ ನೀಡಿರುವಂತಹ ಸ್ಟಾರ್ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಸರ್ ಇವತ್ತು ನಮ್ಮ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ರಾಕ್ಷಸ ಅನ್ನುವಂತಹ ಅದ್ಭುತ ವೆಬ್ ಸಿರೀಸ್ಗೆ ಅವರು ಬಂಡವಾಳವನ್ನ ಕೂಡ ಹೂಡಿದ್ದಾರೆ. ಸೊ ಟೆಕ್ನಿಕಲಿ ಫ್ಯೂಚರ್ಲಿ ಸಾಕಷ್ಟು ಒಂದು ಒಳ್ಳೆ ಅಭಿಪ್ರಾಯಗಳನ್ನ ಹೊಂದಿರುವಂತಹ ಇವರು ರಾಕ್ಷಸ ಒಂದು ವೆಬ್ ಸಿರೀಸ್ಗೆ ಯಾಕೆ ಬಂಡವಾಳವನ್ನ ಹೂಡಿದ್ರು, ಇಷ್ಟಕ್ಕೂ ರಾಕ್ಷಸದ ಕಥೆ ಏನು, ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಮೇಡಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಶಿ ಇಸ್ ಆಲ್ಸೋ ಫೈನ್. ಬೆಳ್ಳಿ ಪರದೆಯಲ್ಲಿ ನಿಮ್ಮದೇ ಆದಂತಹ ವಿಭಿನ್ನ ಡೈರೆಕ್ಷನ್, ಅದ್ರ ಜೊತೆಗೆ ಕಥೆಗಳು, ಏಕೆಂತಂದ್ರೆ ಈಗಾಗಲೇ ಕೊಟ್ಟಿರುವಂತಹ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿರುವಂತದ್ದು. ರಾಕ್ಷಸ ಸಿನಿಮಾಗೆ ನೀವು ಬಂಡವಾಳವನ್ನ ಹಾಕೋದಕ್ಕೆ ಕಾರಣ ಏನು? ಮೊಟ್ಟ ಮೊದಲಿಗೆ ಮೊದಲನೇದಾಗಿ ಕನ್ನಡದಲ್ಲಿ ವೆಬ್ ಸೀರೀಸ್ ಸ್ಪೇಸ್ ಓಪನ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಹೇಗೆ ನಾವು ಬೇರೆ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ನಾವು ಕೂಡ ಅದನ್ನು ವಾಯ್ಸ್ ಡಬ್ ಚೇಂಜ್ ಮಾಡ್ಕೊಂಡು ಇಲ್ಲಿ ನೋಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ನಮ್ಮಲ್ಲೇ ಆ ಥರ ಕಾಂಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಇತ್ತು. ಬಟ್ ಅಗೇನ್ ಬೇಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಅಲ್ಲಿಗೆ ಬಂದು ನಿಂತ್ಕೋತೀವಿ ನಾವು. ಸೊ ಸರಿ, ನಾವುಗಳೇ ಮಾಡೋಣ ಅದನ್ನು. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ ಸಪೋರ್ಟಿವ್ ನಿಂತ್ಕೋತಾ ಇದೆ ಅಂತಂದರೆ ಆಯಿತು, ನಾವುಗಳು ಅದಕ್ಕೆ ಸೇರ್ಕೊಂಡು ಮಾಡೋಣ ಅಂತಲೇ ಒಂದು ಉದ್ದೇಶ ಇದ್ದಿದ್ದು. ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಲೈನ್ ತೊಗೊಂಬಂದ್ರು. ಅದಕ್ಕೆ ತಂಡ ಚೆನ್ನಾಗಿತ್ತು ಆ್ಯಂಡ್ ಐ ವಾಸ್ ರೆಡಿ. ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಅಂತಂದರೆ ಅದು ನಾನು ಯಾವತ್ತಿದ್ರು ನಾನು ಇದನ್ನ ಜೊತೆಗೆ ಅನ್ನೋದು ಇದ್ರ ಮುಖಾಂತರ ಮತ್ತೆ ನಾನು ಬಂದಿದ್ದೀನಿ ಅಷ್ಟೇ. ಸರ್, ಈಗಾಗಲೇ ಒಂದಷ್ಟು ವೆಬ್ ಸಿರೀಸ್ಗಳು ಕೂಡ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬಿಡುಗಡೆ ಆಗಿದೆ. ಭೂತೇನಮ್ಮ, ಅಯ್ಯನ ಮನೆ ಆಗಿರ್ಬೋದು, ಅದ್ರ ಜೊತೆಗೆ ರೀಸೆಂಟ್ ಶೋಧ ಆಗಿರ್ಬೋದು, ಮತ್ತಷ್ಟು ಇವಾಗ ಮಾರಿಗಲ್ಲು, ಈಗ ರಾಕ್ಷಸನ ವರಸೆ. ಸೊ ನೀವೇ ಹೇಳಿದ್ರಿ OTT ಪ್ಲಸ್ ಅದ್ರ ಜೊತೆಗೆ ವೆಬ್ ಸಿರೀಸ್ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನುವಂಥದ್ದು. ಅಂತ ಒಂದು ಕತೆ ನಿಮ್ಗೆ ರಾಕ್ಷಸ ಈ ಒಂದು ವೆಬ್ ಸಿರೀಸ್ ಅಲ್ಲಿ ಏನ್ ಕಾಣಿಸ್ತು? ಅಪ್ರೋಚ್ ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? ಆಸ್ ಎ ಡೈರೆಕ್ಟರ್ ಆಗಿ ಹೆಂಗಿತ್ತು ಅಂತ? ನನಗೆ ನಾನು ವೆಬ್ ಸೀರೀಸ್ಗಳು ನೋಡ್ತೀನಲ್ಲ, ಯೂಶಲಿ ನಾನು ಆದಷ್ಟು ಥ್ರಿಲ್ಲರ್ಸೇ ಜಾಸ್ತಿ ನೋಡೋದು ವೆಬ್ ಸೀರೀಸ್. ನಂಗೆ ಕಾಮಿಡಿ ಅದೆಲ್ಲ ನನ್ನ ಜಾನರ್ ಅಲ್ಲ. ಸೊ ಕ್ರೈಮ್ ಥ್ರಿಲ್ಲರ್ಸು ಅಥವಾ ಎನಿ ಥ್ರಿಲ್ಲರ್ಸ್ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ನಿಮ್ಮ ಮನೆಯಲ್ಲಿ ವೆಬ್ ಸೀರೀಸ್ ಅನ್ನೋದು ಒಂದು ನಿಮ್ಮ ಪರ್ಸನಲ್ ಸ್ಪೇಸಲ್ಲಿ ಇರುವಂಥದ್ದು. ಮೊಬೈಲಲ್ಲಿ ನೋಡ್ತಿರ್ತೀವೋ ಅಥವಾ ಏನೋ ಮನೆ ಟಿ ವಿನಲ್ಲೋ ಇಷ್ಟು ತುಂಬ ರಿಲ್ಯಾಕ್ಸ್ಡ್ ಆಗಿರುವಂಥದ್ದು. ಸೊ ಅಲ್ಲಿ ಆ ಥರ ಜಾನರ್ ನೋಡೋಕೆ ಇಷ್ಟಪಡ್ತೀನಿ ನಾನು. ಸೊ ಯಾವಾಗ ಸುಹಾನ್ ನನಗೆ ಇದ್ರದ್ದು ಐಡಿಯಾ ಹೇಳಿದ್ರದ್ದು ಬ್ಯಾಕ್ ಡ್ರಾಪ್ ಹೇಳಿದ್ರು, ಸೊ ನನಗೆ ಅನಿಸಿದ್ದು ನಾನೊಬ್ಬ ಆಡಿಯನ್ಸ್ ಆಗಿ ಇದನ್ನು ಖಂಡಿತ 6-7 ಎಪಿಸೋಡ್ ಆದರೆ ನಾನು ನೋಡ್ತೀನಿ, ಬಿಂಜ್ ವಾಚ್ ಮಾಡ್ತೀನಿ ನಾನು. ಆ ಥರದಷ್ಟು ಎಲಿಮೆಂಟ್ಸು ಇದರಲ್ಲಿದೆ. ಸೊ ಹಾಗಾಗಿ ಇದನ್ನು ಎಕ್ಸೈಟ್ ಮಾಡ್ತಾರೆ ಕನ್ನಡ ಆಡಿಯನ್ಸಿಗೆ ಕೂಡ ಇದು ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಅದಾದಮೇಲೆ ನಮ್ಗೆ ಯಾವಾಗ ಇದನ್ನು ಉತ್ತರ ಕರ್ನಾಟಕ ಸೆಟ್ ಮಾಡ್ಬೋದು ಅಂತ ಅನ್ನಿಸ್ತು, ಅಲ್ಲಿ ನಡೀತಾ ಇರುವಂಥ ಮೋಸ್ಟ್ಲಿ ಅಟ್ಯಾಕ್ಗಳೆಲ್ಲ ಇದೆಯಲ್ಲ ಅದೆಲ್ಲ ಬ್ಲೆಂಡ್ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ನಿಸ್ತು. ಅವಾಗ ನನಗೆ ಇನ್ನೂ ಎಕ್ಸೈಟ್ ಆಯಿತು. ಓಕೆ, ಆ ಭಾಷೆನಲ್ಲಿ ಒಂದು ನಡೆಯುತ್ತೆ, ಆ ಬ್ಯಾಕ್ ಡ್ರಾಪಲ್ಲಿ ನಡೆಯುತ್ತೆ, ಎಲ್ಲ ಅದೇ ಹೊಸದಾಗಿದೆಯಲ್ಲ. ಸೊ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಇದೆಲ್ಲನೂ ಖುಷಿ ಕೊಡುತ್ತೆ ಅಂತ ನನಗೆ ಅನಿಸಿದ್ದಕ್ಕೆ ಒಪ್ಕೊಂಡಿದ್ದು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮೇನ್ ಏನಂತಂದ್ರೆ ಮೇಜರ್ಲಿ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವೆಬ್ ಸಿರೀಸ್ ನಮ್ಮ ರಾಕ್ಷಸ. ಅದರಲ್ಲೂ ಕೂಡ ನಮ್ಮ ಚಿನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್, ಅದ್ರ ಜೊತೆಗೆ ಮಯೂರಿ ಅವರು ಆ್ಯಕ್ಟ್ ಮಾಡ್ತಿರುವಂತಹ ಕಾಂಬೋ. ಸೊ ನಿಮಗೂ ಉತ್ತರ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಅದು ಈಗಿನ ಕಾಲದಿಂದ ಅಲ್ಲ, ತಂದೆಯವರ ಕಾಲದಿಂದಲೂ ಕೂಡ. ಸೊ ಉತ್ತರ ಕರ್ನಾಟಕ ಜನರ ಪ್ರೀತಿಗೆ, ಅವರ ಸಪೋರ್ಟ್ಗೆ ಏನು ಹೇಳ್ತೀರಾ? ನಾನು ಎನಿ ಟೈಮ್ ಅದಕ್ಕೆ ಹ್ಯಾಟ್ಸ್ ಆಫ್ ಸರ್. ನಾನು ಯಾಕಂದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಕುಟುಂಬಕ್ಕೇ ಉತ್ತರ ಕರ್ನಾಟಕ ಮಂದಿ ಅಷ್ಟು ಅದ್ಭುತವಾದ ಪ್ರೀತಿ ತೋರಿಸಿದ್ದಾರೆ, ಯಾವಾಗಲೂ ಹರಿಸಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ. ನಮ್ಮ ಮನೆಯಲ್ಲಿ ಅನ್ನ ತಿಂದಿದ್ದೀವಿ ಅದೇ ಹೆಸರು ಹೇಳ್ಕೊಂಡು. ಹಾಗಾಗಿ ಅದನ್ನು ವಾಪಸ್ ತೀರಿಸುವಂಥ ನನಗೆ ಅವಕಾಶಗಳು ಸಿಗೋದೇ ಚಿತ್ರರಂಗದ ಮೂಲಕ, ಬೇರೆ ಯಾವ ಥರದಲ್ಲೂ ನಮ್ಗೆ ತೀರ್ಸೋಕ್ಕಾಗಲ್ಲ. ಸೊ ನನ್ನ ಪ್ರಯತ್ನ ಎಲ್ಲ ಟೈಮಲ್ಲೂ ಇತ್ತು. ನನಗೆ ಯಾವಾಗ ನಾನು ಸಿನಿಮಾ ಮಾಡಿದ್ದೀನಿ ಎಲ್ಲದರಲ್ಲೂ ಒಂದು ಚಿಕ್ಕ ಎಲಿಮೆಂಟ್ ಆಗಿ ಅದನ್ನು ಬಳಸ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಈ ಸತಿ ಫುಲ್ ಫ್ಲೆಜ್ಡ್ ಒಂದು ವೆಬ್ ಸೀರೀಸಿಗೆ ಆ ಭಾಗದಲ್ಲೇ ಮಾಡಿ ಅಲ್ಲಿ ಜನರ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಖುಷಿ ಇದೆ. ನೀವು ಹೇಳ್ದಂಗೆ ಈಗ ಕನ್ನಡದ ಮೊಟ್ಟ ಮೊದಲ ವೆಬ್ ಸೀರೀಸ್ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪಲ್ಲಿ ಬಂದಿರೋದು ಅನ್ನೋ ಒಂದು ಹೆಗ್ಗಳಿಕೆ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಬಂದಿರೋದು ನನಗೆ ಭಾಳ ಖುಷಿ ಇದೆ. ಸುಹಾನ್ ಅವರು ನಿಮ್ಗೆ ಕತೆ ಅಪ್ರೋಚ್ ಮಾಡಿದಾಗ ಆಸ್ ಎ ಡೈರೆಕ್ಟರ್ ಆಗಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂತ? ಬಿಕಾಸ್ ಯಾಕಂತಂದ್ರೆ ಕಲಾವಿದರು ಅಂತಂದಾಗ ನಿರ್ದೇಶಕರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ.
ಆದ್ರೆ ಡೈರೆಕ್ಟರು ಇನ್ನೊಬ್ಬ ಡೈರೆಕ್ಟರ್ಗೆ ಕತೆ ಒಪ್ಪಿಸ್ಬಿಟ್ಟು ಬಂಡವಾಳವನ್ನು ಹಾಕ್ಸ್ಬೇಕು ಅಂತಂದಾಗ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಬಿಕಾಸ್ ಯಾಕಂದ್ರೆ ಅವ್ರು ಟೆಕ್ನಿಕಲಿ ಎಲ್ಲಾ ಒಂದು ಸ್ಟ್ರಾಂಗ್ ಆಗಿರ್ತಾರೆ, ಅಥವಾ ಯಾವ ಎಲ್ಲೆಲ್ಲಿ ಇಡಬೇಕು ಅಥವಾ ಫ್ರೇಮ್ ಆಗಿರ್ಬೋದು ಮತ್ತೊಂದು ಎಲ್ಲಾನು ಕೂಡ. ಸೊ ಏನೆಲ್ಲ ಚೇಂಜಸ್ ಮಾಡ್ತೀರಿ ಅಂತ ಅನ್ಸ್ತಾ, ಅಥವಾ ಇಲ್ಲ ಅಂತ ಬೇರೆ ಏನಾದ್ರು ಅವ್ರಿಗೆ ಇನ್ಪುಟ್ಸ್ ಅನ್ನ ಕೊಟ್ರು ಅಂತ? ಇಲ್ಲ ಅದು ಡೈರೆಕ್ಟರ್ಗೆ ಸೀಮಿತವಾಗಿರಲ್ಲ. ನಾನೊಂದು ಕತೆ ಒಂದು ಆಕ್ಟರ್ಸ್ಗಳು ಹೇಳ್ತೀನಿ ಅಂದಾಗ್ಲೂ ಆಕ್ಟರ್ಸ್ಗಳು ಕೂಡ ಅವ್ರು ಇನ್ಪುಟ್ಸ್ ಕೊಡ್ತಾರೆ. ಇನ್ಪುಟ್ಸ್ ಯಾರು ಕೊಟ್ಟರು ತಗೋಬಹುದು ಬ್ರದರ್. ಅದು ಯಾರೋ ಒಬ್ಬ ಕ್ಯಾಮರಾಮನ್ ಇರ್ಬೋದು, ಕ್ಯಾಮರಾಮನ್ ಅಸಿಸ್ಟೆಂಟ್ ಇರ್ಬೋದು, ಯಾರೋ ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಯಾರು ಬೇಕಾದರೂ ಸಜೆಷನ್ಸ್ ಕೊಡ್ಬೋದು, ಇನ್ಪುಟ್ಸ್ ಕೊಡ್ಬೋದು. ಇಫ್ ಇಟ್ ಇಸ್ ವರ್ಕಿಂಗ್, ನಿಮ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅಡಾಪ್ಟ್ ಮಾಡ್ಬೋದು, ಏನು ತಪ್ಪಿಲ್ಲ ಅದ್ರಲ್ಲಿ. ನೀನು ಡೈರೆಕ್ಟರು ನಾನೊಬ್ಬನೇ ಹೇಳಿದ್ದೆ ಆಗಬೇಕು ಅನ್ನೋದು ಖಂಡಿತ ಅಲ್ಲ. ಇಟ್ಸ್ ಅ ಟೀಮ್ ವರ್ಕ್ ಯಾವಾಗಲೂ. ಹಾಗೆ ಸುಹಾನ್ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರಾಜೆಕ್ಟ್ ಒಳಗೆ ಬಂದಾಗ ನಾನು ಪ್ರೊಡ್ಯೂಸರ್ ಫಸ್ಟ್. ಅದು ನಿನಗೆ ಏನೇನು ಬೇಕು ಅಂತ ಕೊಡ್ತೀನಿ. ಯಾವಾಗ ಅವ್ರು ನನ್ನ ಡೈರೆಕ್ಷನ್ ಎಕ್ಸ್ಪರ್ಟೀಸ್ ಕೇಳ್ತಾರೆ, ಚೇಂಜಸ್ ಅಂತಲ್ಲ, ಇಟ್ ಈಸ್ ಡಿಸ್ಕಷನ್ಸ್ ಥರ ಬರುತ್ತೆ, ಇನ್ಪುಟ್ಸ್ ಬರುತ್ತೆ, ಬೆಟರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್. ಓಕೆ ಸುಹಾನ್, ಇನ್ನೊಂದು ಸೀನ್ ಹಿಂಗೆ ಹೇಳ್ತಾ ಇದೆಯಲ್ಲ, ಇದ್ರಲ್ಲಿ ನಂಗೆ ಈ ಥರ ಡೌಟ್ ಇದೆ, ಇದನ್ನ ಹೆಂಗೆ ಕನ್ವಿನ್ಸ್ ಮಾಡ್ಬೋದು, ಭಯ ಅದಂಗಲ್ಲ ಹಿಂಗೆ, ಇದನ್ನೇ ನಾವು ಹಿಂಗೆ ಮಾಡಿದ್ರೆ ಏನಾದ್ರು ವರ್ಕ್ ಆಗ್ಬೋದಾ, ಬೆಟರ್ ಆಗ್ಬೋದಾ ಅಂತಂದರೆ ಅದು ಅವ್ರಿಗೆ ಕನ್ವಿನ್ಸ್ ಆಗಬೇಕು. ತಗೊಂಡು ಇದು ವರ್ಕ್ ಇವಾಗ ಅವ್ರು ನನ್ನ ಕತೆ ತೊಗೊಂಡ್ಬಂದಾಗ ಅವ್ರದ್ದು ಬೇರೆ ಪ್ರಾಂತ್ಯದಲ್ಲೆಲ್ಲೋ ಸೆಟ್ ಮಾಡಿದ್ರು, ಈ ಥರದೊಂದು ಐಡಿಯಾ ಈ ಥರದೊಂದು ಆಗುತ್ತೆ ಅಂತ. ನಾನು ಅವಾಗ ಸುಹಾನ್ ಅದು ಓಕೆ ಚೆನ್ನಾಗಿದೆ ಐಡಿಯಾ, ಬಟ್ ಇದನ್ನೇ ತೊಗೊಂಬಂದು ನಾವು ಇಲ್ಲಿ ಸೌದತ್ತಿ ಎಲ್ಲಮ್ಮ ಇದರಲ್ಲಿ ಪ್ರಿಮೈಸಸ್ನಲ್ಲಿ ಇಲ್ಲಿ ಈ ಥರ ಕ್ರೊಕೊಡೈಲ್ ಅಟ್ಯಾಕ್ಸ್ ನಡೀತಾ ಇದೆ, ಈ ಥರದ್ದು ಹಿಂಗೆ ನಡೀತಾ ಇದೆ, ಇಲ್ಲಿ ಇದು ಸೆಟ್ ಮಾಡಿದ್ರೆ ಈ ಕಥೆನ ಇಲ್ಲಿ ಇನ್ನೂ ಅದ್ಭುತವಾಗಿ ನಮ್ಗೆ ಎಲಿಮೆಂಟ್ಸ್ಗಳು ಸಿಗುತ್ತೆ ಅಂತಂದಾಗ ಅವರು ಕನ್ವಿನ್ಸ್ ಆದ್ರು ಅದಕ್ಕೆ. ಹೌದು ಸರ್, ಇನ್ನೂ ಬೆಟರ್ ಆಯ್ತಲ್ಲ ಇವಾಗ ಅಂತ. ಅಕಸ್ಮಾತ್ ಅವ್ರು ಇಲ್ಲ ಸರ್ ನನಗೆ ಇದ್ರಲ್ಲಿ ನಡೆಯಲ್ಲ, ಈ ಥರ ಆಗಲ್ಲ ನನಗಿಲ್ಲಿ, ಇದಕ್ಕೆ ಈ ಥರದೊಂದು ಕಾರಣ ಇದೆ ಅಂತಂದರೆ ನಾನು ಒಪ್ಕೋತೀನಿ ಅವಾಗ, ಹೌದಾ ಹಂಗಾರಾಗಲ್ಲ, ಇದು ಇಲ್ಲೇ ಎಲ್ಲೋ ಮಾಡಬೇಕು ಅನ್ನೋದು. ಸೊ ಇಟ್ ಇಸ್ ಆಲ್ವೇಸ್ ದಟ್ ಡಿಸ್ಕಷನ್, ಇನ್ಪುಟ್ಸ್, ಆ್ಯಂಡ್ ಎವ್ರಿ ಒನ್ ಶುಡ್ ಬಿ ಕನ್ವಿನ್ಸ್ಡ್. ಅಷ್ಟೇ ನಾನು ನೋಡೋದು. ಈ ಒಂದು ವೆಬ್ ಸೀರೀಸ್ನ ನೀವು ನಿರ್ಮಾಣ ಮಾಡ್ತೀರಿ ಅಂದಾಗ ಸೊನಾಲ್ ಮೇಡಮ್ ಅವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಶಿ ಇಸ್ ಆಲ್ವೇಸ್ ಹ್ಯಾಪಿ. ನಾನು ಯಾವುದು ವರ್ಕ್ ಮಾಡ್ತೀನಿ ಅಂತಂದ್ರೆ ಅವ್ರು ಖುಷಿಯಲ್ಲೇ ಇರ್ತಾರೆ. ಅವರು ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇರುತ್ತೆ. ಇದು ವೆಬ್ ಸೀರೀಸ್ ಅನ್ನೋದು ತುಂಬ ಹೊಸ ಜಾನರ್ ಅಲ್ವಾ, ಸೊ ಅದು ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಏನು ಅಂತ. ಬಟ್ ದೆನ್ ಶಿ ಆಲ್ಸೋ ಕೆಪ್ಟ್ ನೋ ದಟ್ ಏನು ಸಿನಿಮಾಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಅದರ್ ದೆನ್ ನಾವು ಎಪಿಸೋಡಿಕಲ್ ಆಗಿ ಅದನ್ನು ರೈಟಿಂಗ್ ಆ್ಯಂಡ್ ಎಡಿಟಿಂಗಲ್ಲಿ ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ ಪ್ರೋಸೆಸ್ ಎಲ್ಲನೂ ಸಿನಿಮಾ ಪ್ರೋಸೆಸ್ ಏನಿದೆ ಸೇಮ್ ಇದೆ. ಬಡ್ಜೆಟ್ಸ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಷನ್ ಆಗಿರ್ಬೋದು ಮಿಕ್ಕಿದೆಲ್ಲ ಸೇಮ್ ಇದೆ. ಇವತ್ತು ಸ್ಟ್ರೀಮಿಂಗ್ ಆಯಿತು, ಒಂದಷ್ಟು ಜನರಿಗೆ ನಿಮ್ಮ ವೆಬ್ ಸೀರೀಸ್ನ ತೋರಿಸಿದ್ದಾಗ ಕೂಡ ಆಯಿತು. ಸೊ ವಿಜಯ ರಾಘವೇಂದ್ರ ಸರ್ ಅದಕ್ಕೆ ಹಾಗೆ ಮಯೂರಿ ಅವ್ರು ಆ್ಯಕ್ಟ್ ಮಾಡಿದಂತಹ ಈ ಒಂದು ವೆಬ್ ಸೀರೀಸ್ ನೋಡಿ ಹೆಂಗೆ ಅನ್ನಿಸ್ತು ನಿಮಗೆ ಔಟ್ಪುಟ್ಟನ್ನು ನೋಡಿದಾಗ? ಯಾಕಂದರೆ ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ZEE5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಹೆಂಗೆ ಅನ್ನಿಸ್ತು ನಿಮಗೆ ಔಟ್ಪುಟ್ಟನ್ನು ನೋಡಿದಾಗ? ಅಲ್ಲ, ನಾವು ನೋಡಿ ನಾನು ಸುಮಾರು ನೋಡ್ಬಿಟ್ಟಿದ್ದೇನೆ ಎಲ್ಲ ಹಂತದಲ್ಲಿ. ನಾವು ಎಡಿಟಿಂಗ್ ಟೇಬಲಿಂದ ಹಿಡಿದು ಫೈನಲ್ ಮಿಕ್ಸಿಂಗ್ ತನಕ ಜೊತೆಗಿರ್ತೀವಿ, ನಾವು ನೋಡಿರ್ತೀನಿ ಅದನ್ನು. ಆಡಿಯನ್ಸ್ ಏನು ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕಾಯ್ತು. ಆ್ಯಂಡ್ ಯೂಶಲಿ ಸಿನಿಮಾ ತೋರಿಸೋ ಅಭ್ಯಾಸ ನಮಗೆ. ಓಕೆ, ಒಂದು 2.5 ಗಂಟೆ ಸಿನಿಮಾ, 1 hour 15 minutes ಒಂದು ಇಂಟರ್ವೆಲ್ ಕೊಟ್ಟಿರ್ತೀವಿ, ಪಾಪ್ಕಾರ್ನ್ ತಿನ್ಕೊಂಬರ್ತೀವಿ, ಮತ್ತೆ 1 hourಗೆ ಪಿಕ್ಚರ್ ಮುಗಿಸಿದ್ವಿ ನಾವು. ಇದು ಹಂಗಲ್ಲ, ಎಪಿಸೋಡಿಕಲ್ಲಿ ಒಂದು 3 ಎಪಿಸೋಡ್ ಮಾತ್ರ ತೋರಿಸ್ಬೇಕು, ಒಂದು ಟೀಸರ್ ಥರ ನಿಮ್ಮೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ವಾ. ಸೊ ಆ 3 ಎಪಿಸೋಡ್ ಎಲ್ಲ ಎಂಜಾಯ್ ಮಾಡಿ ನನಗೆ ಖುಷಿ ಆಯಿತು. ಅವರು ಮುಗಿತಿದಂಗೆ ಮತ್ತೆ ನೋಡಬೇಕು ಅನ್ನೋದೊಂದು ಕೂತಿದ್ರು, ಯಾರು ಮೊಬೈಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಒಂದು ನನಗೆ ಪರ್ಸ್ನಲಿ ಒಂದು ಅನುಭವ. ಇದು ತುಂಬ ಚೆನ್ನಾಗಿತ್ತು. ಮುಂದೆ ನೆಕ್ಸ್ಟ್ ತರುಣ್ ಸುಧೀರ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕನ್ನಡಿಗರು? ನಾನಿನ್ನ ಒಂದು ಸ್ವಲ್ಪ ರೈಟಿಂಗ್ ಪ್ರೊಸೆಸಲ್ಲಿ ಇದ್ದೀನಿ ಬ್ರದರ್, ಸ್ಕ್ರಿಪ್ಟ್ಸ್ಗಳು ಮಾಡ್ತಾ ಇದ್ದೀನಿ. ಸೊ ಯಾವಾಗ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ರೆಡಿ ಆದ ತಕ್ಷಣ ನನ್ನ ಡೈರೆಕ್ಷನ್ ಅನೌನ್ಸ್ ಮಾಡ್ತೀನಿ. ಕೆಲವೊಂದು ಕಡೆ ಅಭಿಮಾನಿಗಳೆಲ್ಲರೂ ಕೂಡ ನಿಮ್ಮ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಕಿರುತೆರೆಗೆ ಸೀಮಿತರಾದ್ರ ಅನ್ನುವಂಥದ್ದು. ಯಾಕಂತಂದ್ರೆ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ನಿರ್ದೇಶನ ಸಿನಿಮಾ ಬೇಕು ಅಂತ ಕೇಳ್ತಾರೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಅದೇ ಹೇಳಿದ್ನಲ್ಲ, ಇದು ಎಲ್ಲದಕ್ಕೂ ಸ್ಕ್ರಿಪ್ಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ಮುಂಚೆ ನಾವು ಸರ್ ಜೊತೆಗೆ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ, ಅದನ್ನ ವರ್ಕ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಇವಾಗ ಆ ಸ್ಕ್ರಿಪ್ಟ್ ಹಾಗೆ ಇದೆ. ಈಗ ಮತ್ತೊಂದು ಹೊಸ ಸ್ಕ್ರಿಪ್ಟ್ ಏನೋ ರೆಡಿ ಮಾಡ್ತಾ ಇದ್ದೀವಿ. ಸೊ ಅದು ಕಂಪ್ಲೀಟ್ ಆದಮೇಲೆ ಅದ್ರ ತಕ್ಕಂಗೆ ನೋಡಿಕೊಂಡು ನೆಕ್ಸ್ಟ್ ಹೆಜ್ಜೆ ಏನು ಅಂತ ಹೇಳಬೇಕಾಗುತ್ತೆ. ಬಟ್ ಅದ್ರ ಮಧ್ಯದಲ್ಲಿ 7 ಮಲೆ ಮಾಡಿದ್ವಿ ನಾವು ನಮ್ಮ ಪ್ರೊಡಕ್ಷನಲ್ಲಿ. ಸೊ ಐ ಬಿನ್ ವರ್ಕಿಂಗ್, ನಮ್ಮ ಬಿಸಿ. ಇವಾಗ ರಾಕ್ಷಸ ನಡೆದಿದೆ. ಸೊ ಹಂಗಿದೆ ನನ್ನ ಡೈರೆಕ್ಷನ್ನೇ ಅಂತ ಅಂದಾಗ, ಈಗ 3 ಪಿಕ್ಚರ್ ಮಾಡಿದ್ದೀನಿ ಅಂದಾಗ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನೆಕ್ಸ್ಟ್ ಇನ್ನೇನೋ ಈ ಥರ ಮಾಡ್ತಾನೆ ಅಂತ. ಸೊ ಅದರ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ. ಫಿನಿಶ್ ಆದ ತಕ್ಷಣ ಐ ಥಿಂಕ್ ವಿಲ್ ಅನೌನ್ಸ್. ಮೊನ್ನೆ ಅಷ್ಟೇ ದರ್ಶನ್ ಸರ್ ಅವರ ಬರ್ತ್ಡೇ ಆಯಿತು. ನಿಮಗೂ ಅವ್ರಿಗೂ ಯಾವ ರೀತಿ ಬಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಸೊ ಸಿಂಧೂರ ಲಕ್ಷ್ಮಣ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಕತೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು? ಯಾಕಂತಂದರೆ ಅಮ್ಮ ಅವರು ಡೈಲಾಗ್ ಹೇಳ್ತಿರ್ಬೇಕಾದ್ರೆ, ಒಂದು ನಾನು ಇಂಟರ್ವ್ಯೂಯಲ್ಲಿ ಕೇಳಿದಾಗಲೂ ಕೂಡ ಅವರ ಆ ಡೈಲಾಗನ್ನು ನೋಡಿದಾಗಲೇ
ಒಂಥರ ನಮಗೆ ಒಂಥರ ಮೈ ರೋಮಾಂಚನ ಆಗಿತ್ತು. ಅಂಥದ್ರಲ್ಲಿ ನೀವು ಆಕ್ಷನ್ ಕಟ್ ಹೇಳ್ತೀರಾ ಅಂತಂದಾಗ ಅದಕ್ಕೆ ಅಷ್ಟೇ ಪ್ರಿಪರೇಷನ್ಸ್ ಆಗಿರುತ್ತೆ. ಸೊ ಕನ್ನಡಿಗರು ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ. ಅದು ಏನು ನನಗೂ ಎಕ್ಸಾಕ್ಟ್ಲಿ ಈ ಥರದ್ದು ಏನೋ ಅಂತ ಹೇಳೋಕ್ಕಾಗಲ್ಲ ಇವಿರೋ ಪರಿಸ್ಥಿತಿಗಳಲ್ಲಿ. ಅದು ದರ್ಶನ್ ಸರ್ಗೆ ಅಂತ ಮಾಡಿರೋ ಸ್ಕ್ರಿಪ್ಟ್ ರೆಡಿ ಇದೆ. ಅದು ಯಾವತ್ತು ಸರ್ ಅದಕ್ಕೆ ಮಾಡೋಣ ಅಂತ ಹೇಳ್ತಾರೆ ಅವತ್ತು ಆ ಸ್ಕ್ರಿಪ್ಟು ರೆಡಿಯಾಗಿ ಅಂದರೆ ಎಕ್ಸಿಕ್ಯೂಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ನನ್ನ ಕಡೆಯಿಂದ ನನಗೆ ಅವಕಾಶ ಬಂತು ಅಂದರೆ ಅದು 100% ಕೊಡ್ತೇನೆ. ಯಾಕೆ ನಮ್ಮ ತಂದೆಯವರು ಕೂಡ ಅದು ಮಾಡಿದರು. ಸೊ 100% ನಾನು ಕೊಟ್ಟು ಮಾಡ್ತೀನಿ. ನನಗೇನು ಅಂದರೆ ಆ ಸ್ಕ್ರಿಪ್ಟ್ ಆಗಬೇಕಷ್ಟೇ. ನಾಳೆ ಇದು ದರ್ಶನ್ ಸರ್ ಬೇರೆಯವ್ರನ್ನ ಇಟ್ಕೊಂಡು ಮಾಡೋಣ ಅಂತಂದ್ರು ನಾನು ಕೊಡ್ತೀನಿ ಬೇಕಾರೆ ಸ್ಕ್ರಿಪ್ಟ್ನ. ಸರಿನಾ? ನನಗೇನು ಅಂದರೆ ದರ್ಶನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಸ್ಕ್ರಿಪ್ಟ್. ಅದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ವಿ. ಅದು ಅವ್ರ ಕಾಲ್ ಇದೆ, ಅವ್ರು ಯಾವಾಗ ಅಂತಾರೆ ಅವಾಗ ಆಗುತ್ತೆ ಅದು. ಈಗ ಸಿಂಧೂರ ಲಕ್ಷ್ಮಣ ದರ್ಶನ್ ಸರ್ಗೋಸ್ಕರನೇ ಮೀಸಲಿರಿಸಿರುವಂಥದ್ದು. ಇನ್ನು ಬೇರೆ ಇನ್ಯಾವ ನಟರು ಕೂಡ ಅವ್ರ ರಿಪ್ಲೇಸ್ಮೆಂಟ್ ಆಗಲ್ಲ. ನಾನು ಮಾಡಲ್ಲ, ನಾನು ಡೈರೆಕ್ಷನ್ ಮಾಡಲ್ಲ. ಅದು ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್, ಯಾರು ಬೇಕಾದ್ರೂ ಮಾಡ್ಬೋದು. ಸರಿ, ನಾನು ಕತೆ ಮಾಡಿದಾಗ ಅಥವಾ ಕತೆ ಮಾಡಿರೋದು ಸರ್ನ ತಲೆಯಲ್ಲಿ ಇಟ್ಕೊಂಡೇನೆ. ಸೊ ನಾನು ಮಾಡಿದ್ರೆ ಅವ್ರಿಗೆ ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ. ಯಾಕೆ? ಯಾಕಂತಂದ್ರೆ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ನಾವು ನೋಡಿದೀವಿ ಸರ್. ನಿಮ್ಮ ಒಂದು ವ್ಯೂ ಪಾಯಿಂಟ್ ನಿರ್ದೇಶಕರಾಗಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ದರ್ಶನ್ ಸರ್ನ ಆ ಒಂದು ಸಿಂಧೂರ ಲಕ್ಷ್ಮಣ ಒಂದು ಕ್ಯಾರೆಕ್ಟರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಂಥದ್ದು, ಅದೇ ಕತೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಮಾಡಲ್ಲ ಅನ್ನೋಂಥದ್ದು ಯಾಕೆ? ಅಲ್ಲ, ಅದಕ್ಕೆ ಎರಡು ಕಾರಣ. ಒಂದು, ಆ ಸಿನಿಮಾ ಮಾಡೋಣ ಅಂತ ಫಸ್ಟ್ ಹೇಳಿದ್ದು ದರ್ಶನ್ ಸರ್ ನನಗೆ. ಈ ಥರದೊಂದು ಸಿನಿಮಾ ಹಿಂಗೆ ಮಾಡೋಣ, ನೀನು ಮಾಡ್ತೀಯ ಅಂತ ನನಗೆ ಹೇಳಿದ್ದು. ಆಮೇಲೆ ನಾನು ಸ್ಕ್ರಿಪ್ಟಿಂಗ್ ಶುರು ಮಾಡಿದ್ದು. ಸೊ ಅದು ಫಸ್ಟ್ ನನಗೆ ಅವರೇ ಹೇಳಿದಕ್ಕೋಸ್ಕರ ಮಾಡಿದಂಥ ಸ್ಕ್ರಿಪ್ಟ್. ಸೊ ಅವರಿಗೆ ಮೀಸಲಾಗಿಡಬೇಕು ಅಂತ ಒಂದು. ಆಮೇಲೆ ಇನ್ನೊಂದು, ಸಿಂಧೂರ ಲಕ್ಷ್ಮಣ ಬಂದು ಅವ್ರ ಕ್ಯಾರೆಕ್ಟರೈಸೇಷನ್ನು ಅದೆಲ್ಲ ನೋಡಿದಾಗ ದರ್ಶನ್ ಸರ್ ತಲೆಯಲ್ಲಿ ಬರ್ತಾರೆ ನನಗೆ. ಅವರು 6'7" ಹೈಟ್ ಇದ್ದರು, ಅವ್ರ ಅಜಾನುಬಾಹು ಅದೆಲ್ಲ ನೋಡಿದಾಗ ಸಾರ್ಗಾದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅದು ಅಂತ. ಆ್ಯಂಡ್ ನಾವು ರೈಟಿಂಗ್ ಪ್ರೊಸೆಸಲ್ಲೇ ಅಲ್ಲಿ ಮಾಡಿರೋದ್ರಿಂದ, ಈಗ ನಾನೇ ಒಂದು ಫಸ್ಟ್ ಯಾವುದೋ ಒಂದು ಕತೆ ಮಾಡಿ ಅಲ್ಲಿ ಅಪ್ರೋಚ್ ಮಾಡಿ ಇದ್ದಿದ್ರೆ ಅದು ಬೇರೆ. ಸರ್ ಹೇಳಿದಕ್ಕೇನೆ ನಾವು ಕುತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಸೊ ಹಾಗಾಗಿ ಅದು ಅವರಿಗೆ ಮೀಸಲಿಡಬೇಕು ಅಂತ ನನ್ನ ಒಂದು ಎಥಿಕಲ್ ಡಿಸಿಷನ್. ಅದು ನನಗೆ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್? ಹೌದು. ಒಂದು ಫಸ್ಟ್ ಡ್ರಾಫ್ಟ್ ಅಂತೂ ರೆಡಿ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ನಮ್ಮ ರವಿಚಂದ್ರನ್ ಸರ್ ಕೂಡ ಹೇಳಿರುವಂಥದ್ದು, ಇನ್ನು 2-3 ತಿಂಗಳಲ್ಲಿ ದರ್ಶನ್ ಸರ್ ಮತ್ತೆ ಬರ್ತಾರೆ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರ ಆ ಬರುವಿಕೆಗಾಗಿ ಎಷ್ಟು ಕಾಯ್ತಿದ್ದಾರೆ ಅಂತ? ಸರ್, ನಾನು ಎಲ್ಲರ ಥರ ನಾನು ಅದೇ ಆಶಯದಲ್ಲೇ ಇದ್ದೀನಿ. ನಾನು ಆದಷ್ಟು ಬೇಗ ಅವ್ರು ಬರಲಿ. ಆಚೆ ಬರೋದಲ್ಲ, ಅವ್ರು ನಿರಪರಾಧಿ ಅಂತಲೇ ಆಚೆ ಬರಬೇಕು ಅನ್ನೋದೇ ನಮ್ಮ ಪ್ರೇಯರ್ಸ್ ಇರೋದು. ಸೊ ಅವ್ರು ಹಾಗೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲೇ ನಾವು ಇದ್ದೀವಿ. ಅದು 2 ತಿಂಗಳಲ್ಲಿ 2 ವಾರ ಆದ್ರೂ 2 ದಿನ ಆದ್ರೂ ಖುಷಿ ನಮಗೆ. ಸೊ ಆದಷ್ಟು ಬೇಗ ಅವ್ರು ಬರಲಿ ಅಂತಲೇ ಕೇಳ್ಕೊತೀನಿ. ಇದು ಪರ್ಸನಲ್ ಅನ್ಸುತ್ತೆ, ಬಟ್ ಆದ್ರೂ ಕೂಡ ಕೇಳ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ಮೊನ್ನೆ ಅಷ್ಟೇ ಮುಗೀತು. ಸೋನಾಲ್ ಮೇಡಮ್ ಅವ್ರಿಗೆ ಏನ್ ಗಿಫ್ಟ್ ಕೊಟ್ರೆ? ಯಾಕಂತಂದ್ರೆ ಒಂದ್ಸಲ ಹನಿಮೂನ್ ಕರ್ಕೊಂಡು ಹೋಗಿದ್ರು ಮದುವೆ ಆಗಿರುವಂತಹ ಹೊಸತನದಲ್ಲಿ. ಸೊ ಈಗ ಇಲ್ಲ, ಅದು ಏನೋ ಒಂದು ಮನೇಲಿ ಅವರೇ ಒಂದು ಬ್ಯೂಟಿಫುಲ್. ನಾನು ಅವತ್ತು ಫುಲ್ ಡೇ ವರ್ಕಿಂಗ್ ಅಲ್ಲಿದ್ದೆ ಆ್ಯಕ್ಚುಲಿ ಬೆಳಗ್ಗೆಯಿಂದ. ಸೊ ನನ್ನ ಸಾಯಂಕಾಲ ಹೋಗ್ಬೇಕಾದ್ರೆ ಅವ್ರು ಡೆಕೋರೇಟ್ ಮಾಡಿ ಎಲ್ಲ ವೆಯ್ಟ್ ಮಾಡ್ತಿದ್ರು. ಬಟ್ ನಾನು ಮುಂಚೆನೇ ಅವ್ರಿಗೆ ಏನೇನು ಇಷ್ಟ ಅಂತ ಗೊತ್ತಿತ್ತಲ್ಲ ನನಗೆ, ಅದೆಲ್ಲ ಗಿಫ್ಟ್ಸ್ನ ನಾನು ತೊಗೊಂಡಿದ್ದೆ. ಸೊ ಅದು ಅವರಿಗೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ನಾನು ಅದೆಲ್ಲ ತೊಗೊಂಡಿರ್ತೀನಿ ಅಂತ. ಸೊ ಅದನ್ನು ಕೊಟ್ಟಾಗ ಅವರು ಅಷ್ಟೇ ಖುಷಿಪಟ್ಟರು. ಬಟ್ ನನಗೆ ಅವ್ರು ಮಾಡಿದಂಥ ಅರೇಂಜ್ಮೆಂಟ್ಸು, ಶಿ ಇಸ್ ವೆರಿ ಸ್ವೀಟ್ ಇನ್ ಆಲ್ ದೋಸ್ ಥಿಂಗ್ಸ್. ಆ ಥರ ತುಂಬ ಎಕ್ಸ್ಪ್ರೆಸಿವ್ ಅವರು. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್. ನಮಗೆ ಸೆಕೆಂಡ್ ವ್ಯಾಲೆಂಟೈನ್ಸ್ ಇದು ಮದುವೆ ಆದಮೇಲೆ ನಮಗೆ. ಸೊ ನಮ್ಗೆ ಎವ್ರಿ ಡೇ ಇಟ್ಸ್ ವ್ಯಾಲೆಂಟೈನ್ಸ್ ಡೇ ಥರನೇ, ಬಟ್ ಅವತ್ತು ಸೆಲೆಬ್ರೇಷನ್ ಅಷ್ಟೇ. ಇಟ್ ವಾಸ್ ವೆರಿ ವೆರಿ ಲವ್ಲಿ ಮೂಮೆಂಟ್ ಫಾರ್ ಅಸ್. ಏನ್ ಕೊಟ್ರಿ ಅಂತ ಹೇಳಿ ಅದು ಅದೇನೋ ಆ ವಸ್ತು ಅಲ್ಲ, ಅದು ಆ ಇಂಟೆನ್ಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಏನೋ ವಸ್ತು ಅಂತಲ್ಲ. ನೀವು ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪರ್ಫ್ಯೂಮ್ ಕೊಟ್ಟೆ ನಾನು ಅಂತಂದ್ರೆ, ಇಟ್ಸ್ ನಾಟ್ ಅಬೌಟ್ ದ ಪರ್ಫ್ಯೂಮ್. ಆ ವ್ಯಕ್ತಿಗೆ ಅದು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಒಂದು ಪಿಕ್ ಮಾಡ್ಬೇಕು, ಆ ಥಾಟ್ ಪ್ರೊಸೆಸ್ ಹೋಗುತ್ತೆ, ಗೊತ್ತಾ ಬ್ರದರ್? ಅದು ಇಂಪಾರ್ಟೆಂಟ್. ಅದು ನೀವೇನೋ ಒಂದು ರೋಸೇ ತೊಗೊಂಬಂದು ಕೊಡಿ. ಯಾಕೆ ಲವರ್ಸ್ಗೆ ಒಂದು ರೋಸ್ ಕೊಡ್ತೀರಾ ಅಂದರೆ, ಏನು ರೋಸ್ ಎಲ್ಲೂ ಸಿಗಲ್ಲ ನೀವು ತೊಗೊಂಬಂದಿರಿ ಅಂತಲ್ಲ, ದ ಇಂಟೆನ್ಷನ್ಸ್ ಬಿಹೈಂಡ್ ಇಟ್. ನಾನು ಇಂಥ ವ್ಯಕ್ತಿಗೋಸ್ಕರ ತೊಗೋತೀನಿ ಅಂತ ಪರ್ಚೇಸ್ ಮಾಡಿ ನೀವು ಅದಕ್ಕೋಸ್ಕರ ಒಂದು ಟೈಮ್ ಒಂದು ಎಫರ್ಟ್ ಹಾಕಿ ತೊಗೊಂಡ್ಬಿಡ್ತೀರಿ, ಗೊತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಅಬೌಟ್ ದಟ್ ಮೆಟೀರಿಯಲಿಸ್ಟಿಕ್ ಥಿಂಗ್, ಇಟ್ ಇಸ್ ದ ಎಮೋಷನ್ಸ್ ಬಿಹೈಂಡ್ ಇಟ್ ಅಂತ ಅಷ್ಟೇ. ಸೊ ಲಾಸ್ಟ್ 1 ವರ್ಷದಲ್ಲಿ ಏನೇನೋ ಮಾತಾಡ್ಬೇಕಾರೆ, ಅವರು ಒಂದಷ್ಟು ವಿಷಯಗಳು ಮಾತಾಡ್ಬೇಕಾರೆ, ಇದೇನೋ ಚೆನ್ನಾಗಿತ್ತಲ್ಲ, ಇಲ್ಲ ನೋಡಿದ್ದೀನಲ್ಲ, ಅಥವಾ ಇದೇನೋ ತೊಗೋಬೇಕು ಅಂತ ಅನ್ಕೊಂಡಿದ್ದೀನಲ್ಲ ಅಂತೇನು ಅನ್ಕೊಂಡಿರ್ತಾರೆ, ಗೊತ್ತಾ? ಅಂಥದ್ದು ನನ್ನ ತಲೆಯಲ್ಲಿತ್ತು. ಸೊ ಅದನ್ನು ನಾನು ತೊಗೊಂಬಂದು ಒಂದು 3 ಗಿಫ್ಟ್ ಕೊಟ್ಟಿದ್ದೆ. ಮೇಡಮ್ ಅವ್ರು ಮಾಡೋ ದಾಲು ರೈಸ್ ತುಂಬಾ ಇಷ್ಟ. ಕಬಾಬು ದಾಲ್ ರೈಸ್ ಕಾಮನ್ ಅದು ಇರುತ್ತೆ, ಜೊತೆಗೆ ನಾನ್ ವೆಜ್ ಒಂದು ಮಾಡ್ತಾರೆ ಏನಾದ್ರು. ಆದ್ಮೇಲೆ ಶಿ ಇಸ್ ಅ ವೆರಿ ಗುಡ್ ಕುಕ್ ಯಾರ್. ಅಂದ್ರೆ ಎಲ್ಲ ಆ ಥರದೇನಿಲ್ಲ, ಮಂಗಳೂರು ಸ್ಟೈಲಿ ಅಂತಾನೆ ಇಲ್ಲ, ಎಲ್ಲ ಮಾಡ್ತಾರೆ. ಅಂದ್ರೆ ತುಂಬಾ ಟಿಪಿಕಲ್ ಏನೋ ಬಿರಿಯಾನಿ ಮಾಡು ಆ ಥರದಲ್ಲ, ಸ್ವಲ್ಪ ಕಾಂಟಿನೆಂಟಲ್ಲು, ಏನೋ ಒಂದು ಸೂಪ್ ಥರ ಬೇಕು, ಅಥವಾ ಏನೋ ಒಂದು ಚಿಕನ್ ಟಿಕ್ಕಾ ಥರದ್ದು, ಅಥವಾ ಗೀ ರೋಸ್ಟ್, ಈ ಥರದ್ದು ಏನೋ ಎಕ್ಸ್ಪೆರಿಮೆಂಟಲ್ ಫುಡ್ಸು. ಶಿ ಲವ್ಸ್ ಕುಕಿಂಗ್.
ಅವ್ರಿಗೆ ಇಷ್ಟ ಆ್ಯಂಡ್ ಚೆನ್ನಾಗೂ ಮಾಡ್ತಾರೆ. ನೀವು ಯಾವತ್ತಾದ್ರೂ ಮೇಡಮ್ ಮಾಡ್ಕೊಟ್ಟಿದ್ರೆ ಸರ್ ಅಡುಗೆ? ನಂಗೆ ಬರಲ್ಲ ಬ್ರದರ್, ಬರಲ್ಲ ಅವ್ರು ನಾನು ಸೇರ್ಸೋದಿಲ್ಲ, ಅಡುಗೆ ಮನೆಗೆ ಸೇರ್ಸಲ್ಲ ನನ್ನನ್ನು. ಬ್ಯಾಟಿಂಗ್ ಅಷ್ಟೇ. ಆ್ಯಂಡ್ ಅವರು ಅಷ್ಟೇ, ನಮ್ಮ ತಾಯಿಗೂ ಮೊದಲಿಂದ ಅದೇ ಗುಣ ಇತ್ತು, ಇವಳಿಗೂ ಅದೇನಂದ್ರೆ ಅವ್ರು ಅಡುಗೆ ಮಾಡೋದು ದೇ ಲೈಕ್ ವೆನ್ ಪೀಪಲ್ ಈಟ್. ಅಂದರೆ ಅವ್ರು ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸಿ ಅವ್ರು ಖುಷಿಯನ್ನು ತಿನ್ನೋದೇ ಅವ್ರಿಗೊಂದು ಖುಷಿ. ಅವ್ರು ತಿನ್ನಲ್ಲ, ಸೋನಲ್ ಅಷ್ಟು ತುಂಬ ಕಮ್ಮಿ ತಿನ್ನೋದು, ನಮ್ಮ ತಾಯಿನೂ ಅಷ್ಟೇ. ಎಲ್ಲರೂ ಊಟ ಮಾಡ್ತೀರಾ, ಅವ್ರು ಖುಷಿ ಪಡ್ತೀರಾ ಅನ್ನೋದ್ರಲ್ಲೇ ಅವ್ರ ಖುಷಿ ಇರುತ್ತೆ. ಸೊ ಇವಳು ಕೂಡ ಹಾಗೇನೆ, ಶಿ ಲವ್ಸ್ ಫೀಡಿಂಗ್ ಯು. ನಾನು ಊಟಕ್ಕೆ ಅಂತಂದರೆ ಎಲ್ಲ ನನ್ನ ಜೊತೆಗೆ ರಾಮು ಅಂತ ನಮ್ಮ ಹುಡುಗರ ಹತ್ರ ನಾವು ಇರ್ಬೋದು, ಅಥವಾ ಇನ್ಯಾರೋ ಇದ್ದಾರೆ, ಮತ್ತು ಎಲ್ಲರನ್ನೂ ಕೂರಿಸ್ಕೊಂಡೇ ಊಟ ಮಾಡಿಸ್ತಾ ಇರ್ತಾಳೆ. ಸೊ ದಟ್ಸ್ ಸಮಥಿಂಗ್ ನೈಸ್. ಸರ್ ಫೈನಲಿ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ? ಮಿನಿ ಸುಧೀರ್ ಸರ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಟ್ಸ್ ಆಲ್ ಬ್ಲೆಸ್ಸಿಂಗ್ ಬ್ರದರ್, ಅದು ಆಗಲಿ, ದೇವರು ಯಾವಾಗ ಆಶೀರ್ವಾದ ಮಾಡ್ತಾನೆ ಅದು ಖಂಡಿತವಲ್ಲ ಅವಾಗ ಆಗುತ್ತೆ ಅಂತ. ಆಗ್ಬೇಕು ಸರ್, ಬಿಕಾಸ್ ಯಾಕಂತಂದ್ರೆ ಇಡೀ ಕರ್ನಾಟಕ ವೆಯ್ಟ್ ಮಾಡ್ತಿದೆ. ಅಮ್ಮ ಅವ್ರು ಕೇಳ್ತಾರೆ, ಸುಧೀರ್ ಸರ್ ಬಂದಾಗ ಅವರ ಒಂದು ಗತ್ತು ಗಾಂಭೀರ್ಯ, ಅವರ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಅವರ ಮುಖಚರ್ಯ ಆಗಿರ್ಬೋದು, ಅದೇ ಇರುವಂತವ್ರು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಸುಧೀರ್ ಸರ್ ಬರ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ಆದಷ್ಟು ಬೇಗ ನಿಮ್ಮ ಒಂದು ನಿರ್ದೇಶನದಲ್ಲೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಸಿನಿಮಾ ಬರಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ದ ವಿಶಸ್ ಎಸ್ಪೆಷಲಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್. ಇದಾಗಿತ್ತು ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.